ನಮ್ಮ ಭಾವ ಏನೋ ಲಾಗ್ ಐತೆ ಅಂದ್ರಿ ಅದಕ್ಕೆ ಅಲ್ಲಿಂದ ಹಿಡ್ಕೊಂಬಂದಿನಿ. ಅಮ್ಮ ಹೇಳ್ರಿ ಅಮ್ಮ. ಇವತ್ತಿನ ನಾನು ಸ್ವಲ್ಪ ತಗೊಳ್ಳೋ ಒಮ್ಮೆ ತಗೊಂಡು ಎಲ್ಲರಿಗೂ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಅಜ್ಜಿಗೆ ನಾನು ಅನ್ನ ಕಲ್ಸತ್ತೇನೆ ರೀ. ತಡ್ರಿ ಒಂದು ನಮ್ಮ ಮಗಳು ಯೂಟ್ಯೂಬ್ ವಿಡಿಯೋ ನೋಡತ್ತಾಳು ಮತ್ತು ಕಾಪಿರೈಟ್ ಬರ್ತೈತಿ. ಕಾಪಿರೈಟ್ ಬಿತ್ತಂದ್ರೆ ಮತ್ತೆ ಪ್ರಾಬ್ಲಮ್ ಆಕತಿ. ಆಮೇಲೆ ನಮ್ಮ ಈಗ ಒಂದು ಉತ್ತರ ಕೊಡ್ಬೇಕ್ರಿ. ನಮ್ಮನ್ನ ಬರೀ ನೀವು ಮಕ್ಕಳಿಗೆ ಫೋನ್ ಕೊಡ್ತೀರಿ ಅಂತಾರ. ಆಮೇಲೆ ಅಮ್ಮ ಏನೋ ಒಂದು ಇಂಪಾರ್ಟೆಂಟ್ ಹೇಳ್ಬೇಕಂತ ಎಲ್ಲನೂ ಈ ಲಾಗ್ನಾಗ ಇರ್ತೈತಿ. ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಗಂಟೆ ಹೊಡ್ರಿ, ಎಲ್ಲ ಮಾಡಿರಿ. ಬಾ ನೀವು ಒಂದು ಸ್ವಲ್ಪ ಇದು ನಿನ್ನಿದು ಬದಾಮ್ ಜಾತ್ರೆ ವಿಶೇಷ. ನೀವ ಹಾಂ ತಡ್ರಿ, ನಾ ಆ ಕಡೆ ಬರ್ತೀನಿ. ನಮ್ಮ ಕಡೆ ಯಪ್ಪ ನನ್ನ ತಾರು ತಗೋಬಾ. ಹೇಳ್ರಿ ಅಮ್ಮ. ಮಾಡಿದ್ವಿ ಅದನ್ನ ಮತ್ತೆ ನಾ ಹಾಕೋದೇ ಇಲ್ಲ. ಮತ್ತೆ ಮತ್ತೊಂದು ಸಲ ನೋಡ್ರಿ. ನಮಸ್ಕಾರ. ಒಂದೆಲ್ಲ ಹೇಳ್ಬಿಡ್ತೀನಿ ಅಮ್ಮಗ ಚಲೋ ಮಾಡ. ನಮಸ್ಕಾರ. ಸಮಸ್ತ ನಾಡಿನ ಜನತೆವು ನಿಮ್ಗೆ ಒಂದೇ ನಿಮಿಷ ತಡ್ರಿ. ಕ್ಯಾಮರಾ ಚಲೋ ಐತೆ ಕೇಳಿಸೋದಿಲ್ಲ ನಾವು ಅಲ್ಲಿ ನಮ್ಮ ಗಂಟ್ಲ ನಮ್ಗೇನು ಜೋರಾಗಿ ಜಗ್ಗಿ ಮಾತಾಡ್ಬೇಕಲ್ಲ ಯಪ್ಪ. ಒಳಗಿಂದ ಎನರ್ಜಿ ಉತ್ಪತ್ತಿ. ನಾವೇನು ಫಿಲ್ಟರ್ ಹಾಕೋದಿಲ್ಲ, ಹಂಗ ಹಾಕ್ಬಿಡ್ತೀವಿ. ಅವ್ರು ಹಗಲೇ ಮಗಲೇ ಮಾಡ್ತಾರ, ಹಂಗ ಬಂದೈತಿ ನೋಡ್ರಿ. ಇವತ್ತು ಕಡ್ಲಿ ರಾಶಿ ಮಾಡಿದೀವ್ರಿ. ಹಾಂ ಕಡ್ಲಿ ರಾಶಿ ಮಾಡಿ ಚೀಲ ತುಂಬಿಟ್ಟಿವಿ. ಖುಷಿ ಆತ. ನೀವು ನೀನು ಏನಂದ ಇದನ್ನು ಒಂದು ಸ್ವಲ್ಪ ಮನ್ಸಿನ ಮ್ಯಾಗ ತಗೋರಿ ಎಲ್ಲರೂ. ನಿನ್ನೆ ಕೊಟ್ಟಿಕಲ್ಲ ಹುಚ್ಚೇಶ್ವರ ಜಾತ್ರೆ ಇತ್ತು. ನಾವು ಸಣ್ಣರಿದ್ದಾಗಿಂದ ಅಲ್ಲೇ ದೊಡ್ಡವರಾಗಿವಿ. ಕಾಯಿ ಹೊಡಿಸ್ಕೊಂಬರೋಣಪ್ಪ. ಮತ್ತು ದೇವ್ರು ನಮಗೆ ಅಲ್ಲಿ ಒಂದು ಮನಿನೂ ಕೊಟ್ಟಾನ. ಕಾಯಿ ಹೊಡಿಸ್ಕೊಂಬರೋಣ. ನಾನು ನಮ್ಮ ಎರಗಟ್ಟೆ ಮಗಳು 3 ಮಂದಿ ಹೋಗಿದ್ದೀವಿ. ನಾವು ಹೋಗಿ ದೇವ್ರ ಕಾಯಿ ಹೊಡಿಸ್ಕೊಂಡಿವಿ. ಬನಶಂಕರಿಗೆ ಹೋಗೋಣ ಅಂದರೆ ಬನಶಂಕರಿಗೆ ಬಂದೀವಿ. ಈಗೇನು ಜ್ಯೋತಿ ಬಳ್ಳಾರಿ ಮತ್ತು ಅವ ಮಂಜು ಬಳ್ಳಾರಿ ಪಲ್ಲವಿ ಬಳ್ಳಾರಿ ಜ್ಯೋತಿ ತಪ್ಪ ಜ್ಯೋತಿ ಅವ್ರ ದೊಡ್ಡಮ್ಮನ ನಾಟಕ ನೋಡಿನ. ಅವರು ಅಲ್ಲಿ ಕಟಿಗೇರಿ ಅಂತಿತ್ತು. ಅಲ್ಲಿ ಹೇಮರೆಡ್ಡಿ ಮಲ್ಲಮ್ಮಂದ ಪಾತ್ರ ಮಾಡ್ತಿದ್ರು ಅವರು. ಅವ್ರ ದೊಡ್ಡಮ್ಮ. ಅವ್ರ ಮಮ್ಮಿ ಏನು ಅಷ್ಟೊಂದೇನು ಯಾವಾಗೂ ನಾಟಕದಾಗ ಅದನ್ನು ನೋಡಿಲ್ಲ. ನಂದಿ ಅಂತೇಳಿ ಅವ್ರ ಓನ್ ಹೆಸರು. ಅವ ಮಂಜು ಅಂದ್ರೆ ನಿಮ್ಗೆ ಹೇಳ್ತೀನಿ, ಶಾನೆ ಅಂದ್ರೆ ಶಾನೆನೂ ಅಲ್ಲ, ಹುಚ್ಚ ಅಂದ್ರೆ ಹುಚ್ಚನೂ ಅಲ್ಲ. ಸರಿಯಾಗಿ ಅವ ಓದಿನೂ ಇಲ್ಲ. ನನ್ನನ್ನು ನೋಡಿದ್ದು ಒಂದು ಅವನ ನೆನಪ. ನಿನ್ನೆ ಒಂದು ಕಚ ಹ್ಯಾಟೇ ಬಿಡ್ತೀನಿ. ಕಚ ಹ್ಯಾಟೇ ಬಿಡ್ತೀನಿ ಅಂತ. ಅದನ್ನ ಯಾರ್ಯಾರ ನೀವು ನಾಟಕ ನೋಡಿರಿ ಅವ್ರಿಗೆ ಹೇಳ್ತೀನಿ. ನೀವು ಹೇಳೋದಂದ್ರೆ ಹುಚ್ಚರೂ ಒಂದು ಲೆಕ್ಕಕ್ಕೆ ಬರ್ತಾರೆ ಅನ್ನೋಕೆ ನಾಟಕ ನೋಡಿ ನನಗೆ ಖುಷಿ ಆಗ್ತೈತಿ. ಮತ್ತು ಏನೂ ತಿಳಿಲಾರ್ದ ಅವ್ರು ಏನು ಮಾಡ್ಯಾರೋ ಇಷ್ಟು ಕಾಮಿಡಿ ಹೋಗಿ ಕುಂತಾಗಿಂದ ಹಿಡ್ಕೊಂತಕ್ಕ ಬೇಜಾರು ಬರೋದಿಲ್ಲ. ಯಾಕೆಪ್ಪ? ಹಾಂ ಏನವ? ಹಾಂ ಅದಕ್ಕೆ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ. ಅಪ್ಪ ಜೂಜ ಒಂದಿಟ್ಟು ಹೋದ್ರದು ಜೂಜಾನ್ ಬಿಚ್ಚಿಬಿಟ್ರು. ಹಾಂ ಬಿಚ್ಚಿಬಿಡಪ್ಪ. ಓಡಾಡ್ಲಿ ಒಂದಿಟ್ಟು. ನಿಮ್ಗೆ ನನಗೆ ಅವ ಕುಡ್ಕೊಂಡ್ ಪಾತ್ರ ನಿಂತ ಡಗಡಗ ಹಂಗೆ ಅಳಿಗಾಡೋದ. ಹಾಂ ಅದು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಮಾಮನ ಷಷ್ಠಿ ಪೂರ್ತಿ ಒಳಗೆ ಅವ ಓಡಾಡಿ ಊಟಕ್ಕೆ ನಡಾಕತ್ತಿದ್ದೆಪ್ಪ. ಅಲ್ಲ ಇಲ್ಲಿ ನೋಡಿ ಇಲ್ಲಿ ಗುಡದಾಗ ಇವ್ಯಾರಪ್ಪ ಅನ್ಯಾನ. ಯಾಕಂದ್ರೆ ಈಗ ಷಷ್ಠಿ ಪೂರ್ತಿ ಆಗಿ ಮಾಮಂದ ಒಂದು 7-8 ವರ್ಷನ ಆತಾನು. ಅದಕ್ಕಿಂತ ಒಳಗಾಯ್ತು 6-7 ವರ್ಷ ಆತು. ಅವು ಓಡಾಡಿ ಊಟಕ್ಕೆ ನಡಾಕತ್ತಿದ್ದ. ಅವ್ನು ನಮ್ಮ ಮನೆ ಅಂದ್ರೆ ಅವ್ರ ಮನೆ ನಮ್ಮ ಮನೆ ಮಗ್ಲ ಅದಾವು. ಅಕ್ಕಿ ಜ್ಯೋತಿ ಗುಡ್ಡ ಮತ್ತು ಮಾಸ್ತರ್ ಮಾಮ. ಅದಕ್ಕೆ ನಾವು ನಂದಿ ಅವ್ರ ಕರ್ನಂದಿ ಅವ್ರು ಅಂದ್ರೆ ಅಗದಿ ಅವ್ರದ್ದು ಮೊದಲಿಂದ ಆದರೂ ಕಂಪ್ನಿ ಒಳಗೆ ಇದ್ದವ್ರು. ಕಂಪ್ನಿ ಒಳಗೆ ಇದ್ದವ್ರೆ ಅವ್ರವು ಮಾಡಂಗಿಲ್ಲ. ನಂದಿನಿ ಅಂತ ಅವ್ರವ್ನ ಹೆಸರು ನಂದ. ಆ ಜ್ಯೋತಿ ನಿನ್ನ ಫ್ರೆಂಡ್ ಅಂದಿಲ್ಲ ಜ್ಯೋತಿ ಗುಡ್ಡ. ಅವ ಏನೂ ಕಲ್ತಿಲ್ಲ. ಅವ ನಾಟಕ ಮಾಡ್ಬೇಕನ್ನೋ ತಲೆಯವನೂ ಅಲ್ಲ. ಒಂದು ರೀತಿ ರೀತಿ ಮನುಷ್ಯ. ಈಗ ಎಲ್ಲಿ ಯಾವಾಗ ಹೋಗುದು ಅಕ್ಕನಂತೀರಿ ಹೇಳಕ್ಕೆ ಬರಂಗಿಲ್ಲ. ಯಾವ ಮನುಷ್ಯನೂ ಹಿಂಗೆ ಆಕತೆ ತಿಳಿಯಂಗಿಲ್ಲ. ಆಮೇಲೆ ಇನ್ನೊಂದು ಸಂಜು ಬಸಯ್ಯ ಮತ್ತು ಅಕ್ಕಿ ಪಲ್ಲವಿದು ಹೇಳ್ತೀನಿ. ನನಗೆ ಅವ್ರು ಮೊದಲಿಂದ ಮದುವೆ ಆದಾಗಿಂದ ಅವ್ರ ಜೋಡಿ ನಮ್ಗೆ ಕರೆಸ್ಬೇಕು. ನಮ್ಮ ಮನೆ ಗೃಹ ಪ್ರವೇಶ ಕರ್ಸೋನಪ್ಪ. ನೀನು ಎಲ್ಲಿ ಸೊನ್ನೆ ಮಾಡಿ ಹೇಳಾಕ್ತೇವೆ. ಅಮ್ಮ ಬಂದಾಳ ಅಲ್ಲಿ ಅಮ್ಮ ಬಂದಾಳ ಅಂಥೇಳಿ ಅವ್ರಿಗಾದರೂ ಹೇಳ್ತೀನಿ. ಅವ್ರು ಚಂದಾಗ ದುಡ್ಡು ಮಾಡ್ಕೊತ ಮೇಟಿಗೆ ಹತ್ತಲಿ. ಯಾಕಂದ್ರೆ ಇದು ನಾಟಕ. ಅವ್ರ ಜೋಡಿ ಬಗ್ಗೆ ನೋಡಪ್ಪ, ದೇವರ ಸೃಷ್ಟಿ ಮಾಡ್ತಾನ. ಅದು ಈಗೆಲ್ಲ ಬಂದೈತಲ್ಲ, ಗರ್ತಿ ಮಕ್ಕಳು ಹಿಂಗೆ ಆಗ್ಬೇಕು, ಇಂಥವ್ರ ಮಕ್ಳು ಹಂಗೆ ಆಗ್ಬೇಕಂತೇಳಿ ಅದು ಲೋಕದ ರೂಢಿನ ಐತಿ.
ತಾಯಿ ಕೆಟ್ಟಕ್ಕಿದ್ರಂದ್ರೆ ಮಗಳಿಂದನ ಮರ್ಯಾದೆ ಬರ್ತೈತಿ, ಮಗಳ ಒಳ್ಳೆಕ್ಕಿದ್ರಂದ್ರೆ ತಾಯಿಯಿಂದರ ಮರ್ಯಾದೆ ಬರ್ತೈತಿ. ಅದಕ್ಕೆ ಹಿಂಗಾಗಿ ಅದು ಲೋಕದ್ರ ಸೃಷ್ಟಿ ಏನೈತಿ ಹಂಗೆ ಮಾಡ್ಕೊತ ಹೋಗೋದು. ಅವ್ರ ತಾಯಿನೂ ಬಳ್ಳಾರಿ ಅವ್ರ ಹೆಸರೇನು ಪಲಾವಿ ಬಳ್ಳಾರಿ ಅಲ್ಲ, ಅವ್ರ ಮಮ್ಮಿ ಹೆಸರೇನು ಮಮ್ಮಿ ಗೊತ್ತಿಲ್ಲ ರೀ. ಅವ್ರ ಮಮ್ಮಿದು ನಿಂದ್ರೆ ನಾ ಹೇಳ್ತೀನಿ. ಅವ್ರ ಮಮ್ಮಿ ಹೆಸರು ಏನೈತಿವ ಆಕಿ ಬಂದಾಳ ಅಂದ್ರೆ ನಾಟಕ ಟೇಜನ್ ತುಂಬ ಮಂದಿ ಕುಂದಿರ್ತಿತ್ತು. ಹಾಗಾದರೂ ನಾವೀಗ ಒಂದು 10-15 ವರ್ಷದಿಂದ ನಾಟಕ ಕೊಂಡ್ರೆ ಅವ್ರ ಮಮ್ಮಿ ಡ್ಯಾನ್ಸ್ ಅದೆಲ್ಲ ನೋಡಿ ನಾನು ನಿಮ್ಗೆ ಹೇಳೋದಂದ್ರೆ ಶಾನ್ಯಾರಿಗೂ ಒಂದು ಕಾಲ ಐತಿ, ಹುಚ್ಚರಿಗೂ ಒಂದು ಕಾಲ ಐತಿ, ಗೊತ್ತಿಲ್ಲದ ದನ ಕಾಯೋರ್ಗು ಒಂದು ಕಾಲು ಬರ್ತೈತಿ, ಕುರಿ ಕಾಯೋರ್ಗೂ ಒಂದು ಕಾಲು ಬರ್ತೈತಿ. ಇಷ್ಟು ದೇವ್ರ ಸಮಾನತೆ ತರಾಕತ್ತಾನ ನನಗೆ. ನಿನ್ನೆ ಅವ್ನು ನಾಟಕ ನೋಡಿ ಬಂದಿತ್ತು, ಕಚ 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 ಹ್ಯಾಟೆ ಬಿಡ್ತೀನಿ ಅದೊಂದು ಟ್ರೆಂಡಿಂಗ್ ಆಗಿಬಿಡ್ತದ. ನಾರ್ಮಲ್ ಅದು, ನಾವೇನೋ ಕಾಮಿಡಿ ಮಾತಾಡ್ತಿರ್ತೀವಿ, ನಾರ್ಮಲ್ ಎಲ್ಲನೂ ಸೇರಿಸಿ ಒಂದು ನಾಟಕ ಮಾಡ್ಯಾರ ಅವರು. ಮತ್ತು ಅದ್ರಾಗ ಜೊತೆಗೆ ಒಂದು 10 ಲಕ್ಷ ಗಂಟ್ಲೆ ಇನ್ಕಮ್ ಆಗಲಿ ಆಕಿಗಂತೂ ಆಗೈತಿ. ಯಾಕಂದ್ರೆ ಹೌಸ್ಫುಲ್ ಇರ್ತಿತ್ತು. ದೇವ್ರ ಯಾರನ್ನಾರ ಪ್ರಾಮಾಣಿಕತೆಯಿಂದ ಇದ್ದವ್ರನ್ನ ಎಬ್ಬಿಸ್ತಾರಂತಾರೆ, ಸುಳ್ಳಲ್ಲ. ಇದೆಲ್ಲ ನನ್ನ ಕಲಾವಿದರಿಗೆ ಯಪ್ಪ ಇದು ನನ್ನ ಮಾತು. ಯಾಕಂದ್ರೆ ನಾನು ಎಷ್ಟಿತ್ತು 85 ಇತ್ತು, ಇನ್ನು 84 ಇತ್ತು ಗೊತ್ತಿಲ್ಲ. ನಾನು ಹಂಗರಿಗ್ಯಾಗ ನನಗೆ ಬಣ್ಣ ಹಚ್ಚಿ ಶಾಲೆ ಹುಡುಗರೊಳಗೆ ಬಣ್ಣ ಹಚ್ಚಿ ನಾ ಸ್ಟೇಜ್ ಮ್ಯಾಗ ಹೋಗಿ ನಾನಾದ್ರೂ ಅದು ಡ್ರಾಮಾ ಮಾಡೀನಿ, ಅರುಣಾದರೂ ಡ್ರಾಮಾ ಮಾಡ್ಯಾನ. ಅವು ಬಣ್ಣ ಹಚ್ತಾರೆ. ಹಾಂ, ಆ ಬಣ್ಣ ಹಚ್ಚ ನಮ್ಮ ಮ್ಯೂಸಿಕ್ ಚಲೋ ಆಯ್ತು ರಾಯನ ನಾನು ಡ್ಯಾನ್ಸ್ ಮಾಡ್ತೀನಿ. ಅದಕ್ಕೆ ಇದೆಲ್ಲ ಕಲಾವಿದ್ರಿಗೆ ಹೇಳ್ತೀನಿ. ಆಮ್ಯಾಗ ಇನ್ನೊಂದು ಹ್ಯಾಂಗ ಮರಿಯಲಿ ನಿನ್ನ ಪರಿಟ್ಟಿಂದ ನನಗೆ ಅದು ಅಗ್ದಿ ಆತ್ಮೀಯದ ಹಾಡು ಎಷ್ಟು 10 ಸಲ ಕೇಳಿದ್ರು ನನಗೆ ಬೇಜಾರಾಗಂಗಿಲ್ಲ. ಯಾಕಂದ್ರೆ ಅದು ದುಃಖಿದ್ದಾಗ ಪ್ರೀತಿ ಎಲ್ಲರಿಗೂ ಅನ್ವಯಿಸುತ್ತೆ. ಮೊದಲು ನಮ್ಮ ತಮ್ಮನ ಹಚ್ಕೋತಿದ್ನಿ, ಈಗ ನನ್ನ ಮಗ ನೆನಪಾಗ್ಬಿಡ್ತಾನು. ನೀನು ನನ್ನ ಮಗ ನೆನಪಾಗ್ಬಿಟ್ಟು ಬಿಟ್ಟು ನಾ ಕಿತ್ಕೊಂಡು ಇಲ್ಲಿ ಬೆಂಗಳೂರು ಬರಲಿನ ಅಂತೇಳಿ ನಂಗೆ ಆಕೈತಿ. ಅದಕ್ಕೆ ಅದೊಂದು. ಆಮೇಲೆ ಇದ್ರ ಜನುಮದ ಗೆಳತಿ ಆ ಹಾಡಕ್ಕೆ ಹೇಳ್ತಿದ್ದೆ ನಾ. ಅದು ಎಲ್ಲರಿಗೂ ಅನ್ವಯಿಸತ್ತೆ, ಬರಲ್ಲ ಹೊರಗಳಿಗೆ ಅಷ್ಟೇ ಬರೋದಿಲ್ಲ. ಯಾಕಂದ್ರೆ ಪ್ರೀತಿ ಅಂದ್ರೆ ಅದು ಹಿಂಗಿರ್ತೈತಿ. ನಾನು ನಮ್ಮ ಅವ್ವನ್ನ ಅಷ್ಟು ಇಷ್ಟಪಡ್ತಿದ್ನಿ. ನಮ್ಮ ಅವ್ವನ್ನ ಬಿಟ್ಟು ಬಸ್ ಹತ್ತಿ ನಾ ಪೂರ್ತಿ ಸುಮಡ್ಡಿ ಬರುತ್ತಾನ ನಮ್ಮ ಅವ್ವ ಹೆಂಗಿರ್ತಾಳೋ ಏನೋ, ಲಾಕ್ಡೌನ್ ಬೇರೆ ಆಕೈತಿ, ನಮ್ಮ ಅವ್ವ ಹೆಂಗಿರ್ತಾಳೋ ಏನೋ ಅಂತಿದ್ನಿ. ಮಂದಿ ಬಂಗಾರಕ್ಕಂತಾರ ತಿಳಿಲಿ, ರೊಕ್ಕಕ್ಕಂತಾರ ತಿಳಿಲಿ, ಹೆಂಗಾರ ತಿಳಿಲಿ, ನಾವು ಹೋಗಿಂದ 4 ಹೂ ಹೆಚ್ಚು ಇರ್ತಾವೆ. ಇದ್ದಾಗ ಯಾರು ಹೌದು ಅನ್ನಂಗಿಲ್ಲ. ಏನೋ ನನ್ನ ಭಾಗ್ಯ, ಎಲ್ಲಿ ಸಿಕ್ಕಲೆ ನಮಸ್ಕಾರ ಮಾಡ್ತಾರೋ, ಕೈ ಮುಗಿತಾರೋ. ಇನ್ನೊಂದು ಹೇಳ್ತೀನಿ, ಮನೆ ಎಲ್ಲ ಮುಡ್ದಾಗ ಒಂದಿಬ್ಬರು ಫೋಟೋ ತೆಗಿಯಕ್ಕೆ ಬಂದರು, ಕೆಟ್ಟ ಸಿಟ್ಟು ಬಂತು ನನಗೆ. ಹಸುವರ ಆಗೈತಿ, ಶುಗರ್ ಮನುಷ್ಯಾಳ ಕೈಕಾಲು ಅಡಗಕ್ಕಂತ. ಅಮ್ಮಾರಿ ಒಂದು ಸೆಲ್ಫಿ, ಅಮ್ಮಾರಿ ಏನು ಯಪ್ಪ ಬರೀ ಸೆಲ್ಫಿನೇ ಕೇಳ್ತೀನಿ, ನಾವು ಹೊಟ್ಟಿಗೆ ಏನು ಉಂಡಿನೋ ತಿಂದಿನೋ. ಓ ಯಪ್ಪ ಸೆಲ್ಫಿ ಧರ್ಮಾಗ್ಲಿ ಅಲ್ಲಿ ಅವ್ರು ಏನರ ಇಲ್ಲಾಗ ನೋಡ್ತಿದ್ರ. ಪಾಪ ಬೇಜಾರಾಗಬೇಡ್ರಿ, ಯಾಕಂದ್ರೆ ನಮ್ಮ ಶುಗರ ಹಸುವಿಂದ ಭಾಳ ಪ್ರಾಬ್ಲಮ್ ಐತಿಯಪ್ಪ ನನಗೆ. ಇಲ್ಲಪ್ಪ ಒಬ್ಬೊಬ್ರು, ನಿಮ್ಮ ಅಪ್ಪಗಿಲ್ಲ, ಉದಯ ದೊಡ್ಡಪ್ಪಗಿಲ್ಲ, ಬರೀ ಚಾ ಕುಡಿತಿದ್ದಂತ ಉದಯ ದೊಡ್ಡಪ್ಪ. ಆಮ್ಯಾಗ ಮಶ್ವರನ ದೊಡ್ಡಪ್ಪರಿಗೂ ಊಟದ್ದಿಲ್ಲ. ಅದಕ್ಕೆ ಒಬ್ಬೊಬ್ರದ್ದು ಶುಗರ್ದೊಂದೊಂದು ನಮನಿ. ಅದಕ್ಕೆ ನಾವು ಎಲ್ಲರೂ ಸಿಕ್ಕರೆ, ಎಲ್ಲರೂ ಮಾತಾಡಿಸಿದಾಗ ನಾವು ಫೋಟೋಗೆ ಸಿಕ್ಕಿಲ್ಲ ಅಂದ್ರೆ ಯಾರೂ ಬೇಜಾರು ತಿಳ್ಕೊಬೇಡ್ರಿ. ನಾವು ನಮ್ಮನ್ನು ನೋಡಬೇಕು, ಖುಷಿ ಪಡಬೇಕು, ನಾವು ಹೆಂಗೆ ಇದೀವಿ ಅನ್ನೋದು ನೋಡ್ಕೊಂಡು ನಮ್ಮ ಹಂಗೆ ಜೀವನ. ಮತ್ತು ಇನ್ನೊಂದು ಎಲ್ಲರೂ ನಮಗೆ ಏನಂತಾರಪ್ಪ, ನೀವು ನಮ್ಮವ ಮೊದಲು ಮೂಕ್ ಸಿನಿಮಾ ನೋಡ್ತಿದ್ದೀವ್ರಿ ಮೊದಲೇಪ್ಪ. ದೊಡ್ಡ ಒಂದು ಸ್ಕ್ರೀನ್ ಸೆಟ್ ಮಾಡಿ ಮೂಕ್ ಸಿನಿಮಾ ಮಾಡ್ತೀರ. ಅದ್ರಾಗ ರೈತರು ಪಂಪ್ ಶಾಟ್ನಾಗ ಕುಂದರ್ಸಿ ಬೆಳೆ ತೆಗಿದನ್ನು ತೋರಿಸ್ತಿದ್ರು ಮಂದಿಗೆ ಒಂದಿಟ್ಟೆಲ್ಲ ತಿಳಿಲಿ ಅಂತ. ಈಗ ಎಲ್ಲರ ಕೈಯಾಗ ಮೊಬೈಲ್ ಬಂದ, ನಾವು ನಮ್ಮ ಫ್ಯಾಮ್ಲಿ ನಮ್ಮ ಮನೆ ದೇವರ ಪೂಜೆ ಮಾಡೋದ್ರಿಂದ ಅವ್ರಿಗಿಷ್ಟು ಮನ್ಸಿಗೆ ಹೋಗ್ತೈತೆ ಅಂದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ಕೃತಜ್ಞತೆಗಳು. ಯಾಕಂದ್ರೆ ನಾವು ಇಷ್ಟು ಎಲ್ಲರ ಮನಸ್ಸಿನಾಗ ಇದೀವಿ ಅನ್ನೋದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಅವ್ರೇನಂತಾರೆ, ಏನು ರೀ ಅಮ್ಮ ಅಣ್ಣ ತಮ್ಮ ಹೆಂಗಿರಬೇಕು, ನೀವು ಸ್ವಸ್ಥರ ಮಕ್ಕಳ ಥರ ನೋಡ್ತೀರಿ, ನಿಮ್ಮನ್ನು ನೋಡಿ ಕಲಿತಾರೆ. ಅದೊಂದು ಮತ್ತು ಎಲ್ಲರಿಗೂ ತಿಳಿ ಹೇಳ್ದಂಗಲ್ಲ. ಮೂಕ್ ಸಿನಿಮಾದಾಗ ಹೆಂಗೆ ಬರೀ ಮೂಕ್ ಸಿನಿಮಾ ಬರೀ ಚಿತ್ರ ಅಟ್ಟ ಸೌಂಡ್ ಇರ್ತಿದ್ದಿಲ್ಲ. ನಮಗೆ ಅದ ದೊಡ್ಡ ಬಂಗಾರ ಹಾಕಿತ್ತು, ದೊಡ್ಡದೊಂದು ಕೌದಿನ ಹಾಯಿಸ್ಬಿಡ್ತಿದ್ದೆ ನಾ. ದೊಡ್ಡದೊಂದು 4 ಮಂದಿ ಕುಂದ್ರದವ್ರ. ಅದಕ್ಕೆ ಹಿಂಗಾಗಿ ಹೆಂಗೆ ಮನುಷ್ಯಂದ ದೃಷ್ಟಿ ತೆಗಿತೆ ಅಂತ ಹೇಳಕ್ ನೋಡೋರು. ಇನ್ನೊಂದು ಹೇಳು, ನೀನು ಪಿಕ್ಚರ್ ಹುಚ್ಚು ಏನು ಅನ್ನೋದು ಜರ ಹೇಳ. ಅಂದ್ರೆ ಇದು ವಿಡಿಯೋದು ಇದರ ರೀಲ್ಸ್ ಮಾಡ್ತಿರಲ್ಲ. ಪಿಕ್ಚರ್ ಹುಚ್ಚು ನೋಡಪ್ಪ ನಿನಗೆ ಬ್ಯಾರಲ್ ತುಂಬಾಕ್ ಹೋಗ್ತೇನಂತಿದ್ರಲ್ರಿ. ಪಿಕ್ಚರ್ ಹುಚ್ಚ ನನಗೆ ಹೇಳಿದ್ರೆ ಅದಕ್ಕೆ ಹೇಳ್ತೀನಿ ಗೊತ್ತಾ, ನೀ ಕೆಲವ್ರು ಏನಂತಾರೆ, ನೀವು ವಿಡಿಯೋ ಪಡೆ ಮಾಡ್ತಿರ್ತೀಯಲ್ಲ, ಮಾವನ ಕಡೆ ಓನ್ ವಯಸ್ಸೋದು ಮಾಡ್ತಿರ್ತೀಯಲ್ಲ,
ಹಿಂಗ್ಯಾಕ್ ಮಾಡ್ತಾರ ಅವ್ರ ಅಮ್ಮಾರ ಅಂತೇಳಿ ಕೆಲವೊಬ್ರು ತಲೆಯಾಗ ಇರ್ತೈತಿ ನಿನ್ನ ಎಂದಲ್ಲ ನೀನು ಏನಂತ ಏನದ ರೀಲ್ಸ್ ಬಗ್ಗೆ ಹೇಳಿದಲ್ಲ ಅದು ಇದ್ದವ್ರಿಗೇನ ಬರ್ತತಪ್ಪ ಅಂತ ಹೇಳಿ ರೀಲ್ಸ್ ಅಂದ್ರೆ ನೋಡ್ರಿ ನಿಮ್ಗೆ ಹೇಳ್ತೀನಿ ರಾಯನಗ ನನಗೆ ಇವಂಗ ನಾಳೆ ಬಬಲಾದಿ ಜಾತ್ರೆಯಾಗ ಒಂದು ಟ್ಯಾಕ್ಟರ್ ಚಲೋ ಮಾಡಿ ಕುಣ್ಯಾಕತ್ತ ಬಿಡ್ತಾರ್ರಿ ಇವ್ರ ಅಪ್ಪ ಮಗ ಅದನ್ನ ನಾದ ಭಾಳ ಕೆಟ್ಟದು ಅದ್ರ ನಾದ ಬಿತ್ತಂದ್ರೆ ಆ ಸಣ್ಣ ಇದ್ದಾಗ ಟ್ರ್ಯಾಕ್ಟರ್ ಹೋದ್ರೆ ಹಿಂಗೆ ಮಾಡ್ತಿದ್ದ ಇಲ್ಲ ಹಿಂಗಾರ ಮಾಡ್ತಿರ್ತಾರ ಅದನ್ನ ನಮಗೆ ಪಿಕ್ಚರ್ ಹುಚ್ಚ ಅಂದ್ರೆ ನೋಡ್ರಿ ಮಾನ್ಯ ಅದು ಯಾವ್ದು ನೋಡಿದ್ವಲ್ಲ ತಾಯಿ ಹೊಣೆ ಆ ತಾಯಿ ಹೊಣೆ ಪಿಕ್ಚರ್ ನೋಡಕ್ಕೆ ಹೋಗ್ಬೇಕಾದ್ರೆ 2 ಹೊರಿ ಕಟ್ಟಿಗೆ ತಂದು ಕಟ್ಟಿಗೆ ಒಗದು ಏನು ಜಳಕ ಮಾಡಿ 3 ಗಂಟೆ ಪಿಕ್ಚರ್ಗೆ ಹೋಗಿ 6 ಗಂಟೆಗೆ ಬಂದು ಮತ್ತೆ ನೀರು ತುಂಬಿ ಅಡುಗೆ ಮಾಡ್ಬೇಕು ನಾವು ನಾನು ಪಾರಕ್ಕ ರೇಣಕ್ಕ ಇದು ಗಾಜಿ ಎಲ್ಲವ ಇವರೆಲ್ಲರೂ ನಾವು ಜೊತೆಗೆ ಬೆಳೆದವರು ಪಿಕ್ಚರ್ಗೆ ಹೋಗ್ಬೇಕಂದ್ರೆ ನಮ್ಮ ದೊಡ್ಡ ಸಡಗರ. ನಾವು ಪ್ರತಿ ಲಾಗ್ನಾಗ ರೀ ಯಾವ್ದಾರ ಒಂದು ಕಮೆಂಟಿಗೆ ರಿಪ್ಲೈ ಮಾಡ್ತಿದ್ದೀವಿ ರೀ ಪ್ರತಿ ಸಲ. ಈ ಸಲ ಒಂದು ಭಾರಿ ಕಮೆಂಟ್ ಬಂದೈತ್ರಿ. ಒಂದು 7-8 ಮಂದಿ ಹೇಳ್ಯಾರ್ರಿ, ಹೆಣ್ಣು ಊಟಕ್ಕೆ ಏನು ಹರಕೆ ಕಟ್ಬೇಕ್ರಿ, ಗಂಡು ಊಟಕ್ಕೆ ಏನು ಹರಕೆ ಕಟ್ಟಬೇಕು, ಪೂಜೆ ಇದ್ರೆ ಹೇಳ್ರಿ ಅನ್ನತ್ತಾರ್ರಿ ಎಲ್ಲ. ನೋಡ್ರಿ ನಿಮ್ಗೆ ಹೇಳ್ತಾನೆ ಅದು 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 ಕೇಳಿದ ಅವ್ರ ಕರೆನೇ ಐತಿ. ಹೆಂಗೆ ಕರೆ ಐತಿ ಅಂದ್ರೆ ಇಲ್ಲಿ ತೋರ್ಸ ಅತ್ತಿನ ತೋರ್ಸ 12 ಮಂದಿ ಅವ್ರಿಗೆ ಅತ್ತಿ 12 ಹಡ್ದು ಹೇಳ್ರಿ ನಮ್ಮ ಅತ್ತಿ. ಅದ್ರ ಭಾಳ ಒಳ್ಳೆಕಿದ್ಲ. ಅದ್ರ ನಮ್ಮನ್ನು ಮಾತ್ರ ಸೊಸೆ ಅಂತಂದು ಸ್ಪಂದಿಸಿಲ್ಲ. ಒಂದು ಸೇರು ಅಕ್ಕಿ ಕೊಟ್ಟಿಲ್ಲ, ನಮಗೊಂದು ಚರ್ಗಿ ಕೊಟ್ಟಿಲ್ಲ, ಒಂದು ಇರಾಕ್ ನಾವು ಮನೆ ಕೊಟ್ಟಿಲ್ಲ. ಅದೆಲ್ಲ ದೊಡ್ಡ ಮಗಗೆ ಮಾಡ್ಯಾಳ. ನಾವು ಮಂದಿಗತ್ಲೆ ದ್ವೇಷಿಸ್ಬೇಕಾ, ಆದ್ರೆ ನಮ್ಗೆ ಚಲೋ ಗಂಡನ ಕೊಟ್ಟಾಳು. ಆದರೆ ನಮ್ಮ ಮೊಮ್ಮಕ್ಳು ಹುಟ್ಟ್ಯಾವು, ವಂಶ ಬೆಳ್ಯಾಕತ್ತೈತಿ. ನಾವು ಅತ್ತಿ 6 ಮಂದಿ ಇವರು, ವಸಂತ, ನಾರಾಯಣ, ಏನು ಹನುಮಂತ, ದೇವಪ್ಪ, ರಮೇಶ, ಸುರೇಶ್. 6 ಮಂದಿಲಿ ಹೊಟ್ಟಿಲೆ ಎಲ್ಲರೂ ಹೆಣ್ಣು ಗಂಡು ಎಲ್ಲ ಹಡ್ದಿದ್ರು. ಯಾರೂ ಆಕಿನ ಹೆಸರು ಹುಟ್ಟಿದ್ದಿಲ್ಲ. ನಾನು ಸರ್ತಿಗೊಮ್ಮೆ ನಮ್ಮ ಅಮ್ಮಗೆ ಏನು ಬಿಡ್ಕೊಳಾಕಿ, ನಮ್ಮ ಮನ್ಯಾಗ ಒಬ್ಬಾಕಿ ನಮ್ಮ ಅತ್ತಿ ಹುಟ್ಲಿವ, ನಮಗೆ ಹೆಣ್ಣ ಬರಬೇಕು, ನಮಗೆ ಹೆಣ್ಣ ಬರಬೇಕು ಅಂಥೇಳಿ ಭಾಳ ಬಿಡ್ಕೊಂಡು ನಾವು ಹೋದ ವರ್ಷ ಆಯ್ ಹುಟ್ಟೋಕಿನ ಮುಂಚೆಯಪ್ಪ ಯವ ನಾ ಬಿಡ್ಕೊಳ್ಳೋಣ ಇವೇನೋ ನಾ ಬಿಡ್ಬೇ ಆಯ್ ಏನು ಹುಡ್ತಾಳೆ. ಇಲ್ಲಪ್ಪ ನಿನ್ನ ಮ್ಯಾಗ ಭಾಳ ಜೀವಿದ್ಲು, ಅರುಣ್ ಮ್ಯಾಗ ಭಾಳ ಜೀವಿದ್ಲಕ್ಕಿ. ಲಾಸ್ಟಕ್ಕಿ ಅವನ ಕೈಯಿಂದ ಜ್ಯೂಸ್ ಕುಡ್ದಿದ್ದ ಲಾಸ್ಟೆಪ್ಪ. ಹೊಳೆ ಮಣ್ಣು ಕೊಡಕ್ಕೆ ಬಂದಾಗ ಇನ್ನೂ ಅರ್ಧ ಜ್ಯೂಸ್ ಇತ್ತು. ಅದು ಒಂದು ಆತು. ಹೊಡೆಮಳೆ ಅರುಣ್ ಮ್ಯಾಗ ಭಾಳ ಪ್ರೀತಿ ಇದ್ಲಿ. ನಿನಗೂ ಮನೆ ಹಚ್ತೀನಪ್ಪ, ನಿನಗೂ ಅರ್ಧ ಮನೆ ಹಚ್ತನಪ್ಪ ಅಂತಿದ್ಲಕ್ಕಿ. ನಿನ್ನ ಪ್ರೀತಿ ನನಗೆ ಶಿರುಗ ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ ನಿನ್ನ ಪ್ರೀತಿ. ನಾವು ತಿಳ್ಕೊಂಬಿಟ್ಟಿವಿ. ಇಲ್ಲಿ ಮಾತು ಹೇಳ್ತೀನಿ, ನನ್ನ ಮಗ ಯಾರನ್ನೂ ಹೆಚ್ಚು ಇಷ್ಟಪಡಂಗಿಲ್ಲ. ಯಾರ ಜೋಡಿ ಹೊಕ್ಕಾಡಿ ಬಾಯಾಗ ಹೋಗಿ ತಲೆಯಾಗ ಬರಂಗಿಲ್ಲ. ಆ ಒಂದು ಪ್ರೀತಿ ಅವನ ಹೆಂಡತಿಗೆ ನನಗೆ ಬಿಟ್ರೆ ಗಗ್ಯಾರಿಯಾಗ ಇದು 4 ಮಂದಿಗೆ ಗೊತ್ತು. ಹೌದಿಲ್ಲ? ಇಲ್ಲ, ಅವ್ರಿಗೆ ಗೊತ್ತೈತಿ, ಅವ್ರಿಗೆ ಗೊತ್ತೈತಿ. ಅದಕ್ಕೆ ನಾ ಏನೋ ನನ್ನ ಮಗ ಸಿಟ್ಟಿಗೇರಿ ಬೇದಿದಾಗಲೇ ತೋರಣ ಕಟ್ಟಾಗೋ ಸಿಟ್ಟಿಗೆ ಬಂದು ಕರೆ ಮತ್ತು ನನ್ನ ಮಗ ಹತ್ತಿಗೆ ಹರ್ಕೋತಾನಂತ ಗೊತ್ತು. ಅವ್ನು ಹಂಗಿಲ್ರಿ. ಸಿಟ್ಟು ಬಂದ್ರೆ ಮಾರಿ ಬಿಡ್ಕೊಳ್ಳೋದು, ಏನರ ತೊಗೊಂಡು ಜಜ್ಕೊಳ್ಳೋದು, ಮತ್ತು ಸಮಾನತೆ ಆಗೋಣ ಅವ್ರು ಅನ್ಸೋದು ಅವನು. ಅದಕ್ಕೆ ನೀವು ಹೇಳ್ತೀನಿ, ಅಕ್ಕಿ ನಮ್ಮ ಮನ್ಯಾಗ ಹುಟ್ಲಿ ಅಂತ ಬಿಡ್ಕೊಂಡು ಕಮೆಂಟ್ ಕೇಳಿದ್ರೆ ಅದ್ರ ಕೂಡ ಇನ್ನೊಂದು ಕ್ವಶನ್ ಐತಿ. ಈಗ ಈ ಮನ್ಯಾಗ ಒಂದು ಈಗ ಮನ್ಯಾಗ 3-4 ಮಂದಿ 3 ಮಂದಿ ಗಂಡು ಮಕ್ಳು ಇರ್ತಾರ. ಜೋರಾದ ಹೇಳಿದ್ರೆ ಕೇಳಿಸ್ತೈತಿ. ವಾಯ್ಸ್ ಕ್ಯಾಪ್ಚರ್ ಚಲೋ ಮಾಡ್ತೈತ್ರಿ. ಈಗ ಅತ್ತಿರ್ತಾಳ ಮನ್ಯಾಗ, ಈಗ ನಂಬ್ಕೊಂಡ್ ಹೋಗೋದ್ರ ಬಗ್ಗೆ ನೀನು ಹೋಗ್ಬೇಕಾರೆ ಮಾತಾಡಿದಲ್ಲ, ಅದ್ ಹೆಂಗದ್ ನಂಬ್ಕೊಂಡ್ ಹೋಗೋದಂದ್ರೆ? ನನಗೆ ಗೊತ್ತಿಲ್ಲಪ್ಪ, ನೀನು ಏನು ಮಾತಾಡೀನಿ ಅಕ್ಕ ನೋಡ. ಅವಾಗ ಒಂದು ಡಿಸ್ಕಷನ್ ಆಡಿಲ್ಲ. ಬಂಗಾರ ತಗೊಂಡ್ ದೊಡ್ಡ ಮಗನ ತೆಪ್ಪೋದ್ಲು, ಸಣ್ಣ ಮಗ. ಒಂದು ನಿಮಿಷ ತಡಿ, ನಿಮಗೆ ಇನ್ನೊಂದು ಹೇಳ್ತೀನಿ. ನನಗೆ ಪಟ್ನ ನನ್ನ ಮರುವಿನ ಸ್ವಭಾವ ಐತಿ. ಇಲ್ಲಿ ಕುಂದ್ರಬಾರ್ದು. ಅಲ್ಲ, ನೀನು ನನಗೆ ಹೇಳ್ಕೊಟ್ಟಿಪ್ಪ, ಇದೊಂದು ನನ್ನ ತಿಳುವಳಿಕೆ ಬಂತು ನನಗೆ ಹೇಳಕ್ಕೆ. ನೋಡ್ರಿ, ಇನ್ನೊಂದು ಹೇಳ್ತೀನಿ. ಈಗ ನನಗೆ ಈ ಮಗ ಆ ಮಗ ನನ್ನ ಪಂಚ ಪ್ರಾಣ. ನನಗೆ ಅದ್ರಾಗ ಇಬ್ರಿಗೂ ಸಮಾನತೆ ಮಾಡ್ಬೇಕು ನಾವು. ಈ ಮಗನ ಹಂತಕ್ಕೂ ನಾವಿರಬೇಕು, ಆ ಮಗನ ಹಂತಕ್ಕೂ ಇರಬೇಕು. ಹಂಗಾಗೋದಿಲ್ಲ. ಇದ್ದು ಆಸ್ತಿ ಒಳಗೆ ಪೂರ್ತಿ ಸಮಾನತೆ ಕೊಟ್ಟ ನಮಗೆ ಯಾರು ಇಷ್ಟ ಆಕ್ಕಾರ ಅವ್ರ ಹಂತಕ್ಕೆ ನಾವೆಲ್ಲ ತೊಗೊಂಡು ಹೋಗಿ ಅವ್ರ ಜೋಡಿ ತಿನ್ಕೊತಿದ್ರೆ ಅದೊಂದು ನಮ್ಮನ್ನು ಜಾಪಾನ ಮಾಡಿದಕ್ಕೂ ಅವ್ರಿಗೊಂದು ಬೆಲೆ ಇರ್ತೈತಿ. ಇಲ್ಲೇ ನಮ್ಮ ಮಗಳು ಒಬ್ಬಕ್ಕೆ ಅದಾಳೆ ಎರಗಟ್ಟಿಗೆ. ಅವ್ರ ಮಾವ ಚಪ್ಪಲಾರ ತೊಗೊಂಡು ಅವ್ರ ಮನೆಗೆ ಬಂದಿದ್ದಂತ 4 ಬಂದಿದ್ದು. ಯಾಕೆಪ್ಪ? ಅಲ್ಲ, ಮಾತು ಹೇಳ್ತೇನೆ. ಬಂದಿದ್ದಂತ ತೊಗೊಂಡು ಬಂದ ಆ ಸೊಸಿ ಕೈಯಾಗಾರ ಕೊಡ್ಬೇಕಾ, ಇಲ್ಲ ಆ ಸೊಸಿ ಕೈಯಾಗಾರ ಕೊಡ್ಬೇಕಾ, ಇಲ್ಲ ಆ ಸೊಸಿ. ಅದ್ರ ಬಗ್ಗೆ ಕೇಳಿದ್ದೆ, ಅದಕ್ಕೆ ಏನು ಮಾಡ್ಬೇಕಂತ. ಅದಕ್ಕೆ ಅಲ್ಲ, ನಾನು ಹೇಳಕತ್ತೀನಿ, ಇಬ್ಬರಿಗೂ 2 ಮಕ್ಕಳು 2 ಕಣ್ಣು. ಏನು ಬರ್ತೈತೆ ನಮ್ಮ ಮನ್ಯಾಗಿದ್ದು ಸಮಾನತೆ ಮಾಡಿಕೊಡೋದು. ಒಬ್ಬರು ನೆಮ್ಕೊಂಡು ನಮ್ಮದು ಕೊಟ್ಟ
ಇಬ್ಬರದಾತ 3 ಮಂದಿ ಇದಾರ ಅವ್ರದ್ದು ಹೆಂಗತಿ 3 ಮಂದಿ ಇದ್ರೆ ನೋಡಪ್ಪ 10 ಮಕ್ಳಿದ್ರು ನೋಡವ ಒಬ್ಬ ಯಪ್ಪ ನೀವು ಇವ್ರು ಇಬ್ಬರೇ ಇಲ್ಲ ನೀವು 4 ಮಂದಿ ಇದೀನಂತ ತಿಳಿರಿ ನೋಡವ ಒಬ್ಬನ ನೆಂಬೋದು ಹಾ ಬಾರಪ್ಪ ಸೊ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಸೊ ಈಗ ಆಲ್ಮೋಸ್ಟ್ 20 ನಿಮಿಷ ಆಗಿರ್ತೈತ್ರಿ, ಭಾಳ ಆದ್ರೂ ತ್ರಾಸ ಆಕತಿ. ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ಒಂದು ಒಳ್ಳೆ ಸಂದೇಶದಾಗ ಒಳ್ಳೆ ಒಂದು ಮ್ಯಾಟ್ರ್ ತೊಗೊಂಡು ಬರ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಊಟ ಮಾಡೋಣ. ಇಂಟರ್ವಲ್ ಇದ್ದಂಗ್ರಿ ಅವ್ರು. ನೀವು ಹೋಗು ನಾ ಇನ್ನಟ್ಟು ಹೇಳ್ತೀನಿ. ಯಾಕಂದ್ರೆ ಇಂಟರ್ವಲ್ ಇದ್ದಂಗ್ರಿ ಸಿನಿಮಾದಾಗ ಆಟ ನೋಡಿ ಸ್ಕಿಪ್ ಮುಗಿಸ್ರಿ ಅಂತ ಹೇಳ್ತಾನ್ರಿ. ನಾ ಇನ್ನೂ ಪೂರ ಆಗ್ಬೇಕು ನನಗೆ. ಯಾಕಂದ್ರೆ ನನಗೆ ಭಾಳ ಮಂದಿ ಹೇಳಿದ್ರೆ ಅಮ್ಮಾರ ನೀವು ಒಂದು ಸಂದೇಶ ಕೊಡ್ತೀನಿ. ಅಡಿಗೆ ಆಗೈತಿ ಊಟಕ್ಕೆ ಬಾ ಅನ್ರಿ ಪಾಟ್ ನೋಡ್ರಿ ಅಮ್ಮ ನೀವೊಂದು ಸಂದೇಶ ಕೊಡ್ತೀರಿ ನಮ್ಗೆ ಎಲ್ಲರಿಗೂ ತಿಳಿ ಹೇಳ್ತೀರಿ. ನಾವಂತರೂ ಯಾರಿಗೂ ಹಿಂಗೆ ತಿಳ್ಕೋರಿ ಅಂತ ನಾವು ಇದನ್ನೆಲ್ಲ ಮಾಡಿಲ್ಲ. ಅದಮ್ಮ ಈಗ ನನಗೆ ಒಂದು ಸಂದೇಶ ಹೇಳ್ಬಿಡಲಿಲ್ಲ ಅಷ್ಟೇಕ. ಈ 3 ಮಂದಿ ಮಕ್ಳು ಇರ್ತಾರ, ಒಬ್ಬರು ನಂಬ್ಕೊಂಡು ಹೋಗ್ಬೇಕಂತ ಹಿಡ್ಬೇಡ ಇಲ್ಲಿದ್ರೆ ಕರೆ ಐತಿಂದ ಹೇಳ. ಈ 3 ಮಂದಿ ಮಕ್ಳು ಇರ್ತಾರ, ನೀ ಅದ್ರಾಗ ಒಬ್ಬರು ನಂಬ್ಕೊಂಡು ಹೋಗ್ಬೇಕಂತ ಹೇಳ್ತಿ. ಅದ್ ಹೆಂಗ ಏನ ಅದ್ ನಟ್ಟ ಹೇಳ್ಬಿಡು. 3 ಮಂದಿ ಮಕ್ಕಳು ನೋಡ್ರಿ. ಈಗ ನಾನಾದರೂ ನಮ್ಮ 2 ಮಕ್ಕಳದ ತಗೊಳ್ಳೋಣ. 3 ಮಂದಿ ಮಕ್ಕಳದ ಆಮೇಲೆ ಹೇಳ್ತೀನಿ. ನನಗಿಬ್ಬರು ಗಂಡು ಮಕ್ಕಳು. ನನಗೆ ಹೆಚ್ಚು ಉಣ್ಸಾವ ತಿನ್ಸಾವ ಅರುಣ್ ಕರೆ. ಆದ್ರೆ ಆ ಮಗ ಉಣ್ಸಂಗಿಲ್ಲ ತಿನ್ಸಂಗಿಲ್ಲ ಕರೆ. ಅವನ ಪ್ರೀತಿ ಡಿಫ್ರೆಂಟ್. ಅದಕ್ಕೆ ನಾ ಏನು ಮಾಡ್ತೀನಿ, ತೆಳಗಿನ ಮನೆ ಅವಂಗ ಯಾರಿಗೆ ಅಣ್ಣಗೆ, ಮ್ಯಾಗಿನ ಮೇಲೆ ಅರುಣ್ಗೆ. ಅದು 2 ಸ್ಪೆಷಲಿಸ್ಟ್ ಐತಿ. 2 ಸ್ಪೆಷಲಿಸ್ಟ್ ಐತಿ ಅಲ್ವಾ? 2 ಸ್ಪೆಷಲಿಸ್ಟ್ ಐತಿ. ಮ್ಯಾಕ್ ಕುಂದ್ರಾಕೈತಿ. ಸ್ಪೆಷಲಿಸ್ಟ್ ಯಾಕೆ ಇದನ್ನ ಹೇಳ್ತೀವಿ ಅಂದ್ರೆ ಮಕ್ಕಳಿಗೆ ಇವೆಲ್ಲ ಸಾಮಾನು ತೊಗೊಂಡು ಹೋಗ್ರಿ. ಈ ಮನೆ ಹಂಗೆ ಇಟ್ಕೊಳ್ಳೋಣ. 3 ಮಕ್ಕಳಿದ್ವು ಅಂದ್ರೆ ಸಣ್ಣವನಾರು ನಂಬಬೇಕು, ಹಿರಿಯವನಾರು ನಂಬಬೇಕು. ಆಸ್ತಿ ಭಾಗ ಕರೆಕ್ಟಾಗಿ ಮಾಡಿಕೊಡೋದು ಅವ್ರಿಗೆ. ಪಾಲ ಮಾಡಿಕೊಡೋದು, ಎಲ್ಲ ಡಿವೈಡ್ ಮಾಡೋದು. ಯಪ್ಪ ಏನು ಒಬ್ಬನ ನಂಬ್ಕೊಂಡು ಇದ್ದು ಬಿಡೋದು. ಅವನು ಜರ್ಕರೆ ಸ್ಪಂದಿಸಲಿಲ್ಲ ಅಂದ್ರೆ ಒಂದು ಹೆಣ್ಣು ಮಗಳು ನಂಬೋದು. ಹೆಣ್ಣಿರಲಿಲ್ಲ ಅಂದ್ರೆ ನೋಡು ಸ್ವಸ್ಥ್ಯಾರ ಹೆಣ್ಮಕ್ಳಾಗಿ ಬಂದಿರ್ತಾರೆ. ನಾ ಸಿರಿ ಅಂತ ಕೇಳ್ತೀನಿ. ನೀನು ಏನು ರಗಡೆ ಉಣಿಸ್ತಾ ತಿನ್ನಿಸ್ತಾ ಕರೆಕ್ಟ್ ಬಿಸಿನೀರು ಕಾಯಿಸಿ ಕೊಡೋಕೆ ನನಗೆ ಸ್ನೇಹಮ್ಮ. ಏನು ಕರೆಕ್ಟ್ ನಾವು ಟೈಮಿಗೆ ನಾಷ್ಟ ಕೊಡೋಕ್ಕೆ ಸ್ನೇಹಮ್ಮ. ನಮಗೆಲ್ಲ ಮಾಡಿಕೊಡೋರು ನಾವು ಹಚ್ಕೊಂಡ್ಬಿಟ್ಟಿವಿ ಅಂದ್ರೆ ಮಾಡ್ಲಾರ್ದವ್ರಿಗೆ ನಮ್ಮ ಪ್ರೀತಿ ತಿಳಿಬೇಕಲ್ಲ. ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಈಕಿ ಸಂತಾನ ಲಕ್ಷ್ಮಿ, ಆಕಿ ಧನಲಕ್ಷ್ಮಿ. ನಾವು ನೀನು ಯಪ್ಪ ನೋಡು ನಿಕ್ಕಾಳ ಕೃಷ್ಣ. ಅದು ದೇವರು. ಓಕೆ. ಸೊ ಮತ್ತೀಗ ನಾವು ಕೆಲವೊಂದು ಯಾಕೆ ಸಾಕಪ್ಪ ಅಂದ್ರೆ ಸೊ ನಾವು ಇಂಪಾರ್ಟೆನ್ಸ್ ಅಷ್ಟ ಮಾತಾಡ್ಬೇಕಾಗ್ತೈತಿ. ಯಾಕಂದ್ರೆ ಅಂಬಕ್ಕನ ಮಾತುಗಳು ಭಾಳ ರತ್ನ ಇದ್ದಾಗಂತ. ಆ ರತ್ನಗಳನ್ನ ವೇಸ್ಟ್ ಮಾಡೋದು ಬೇಡ. ಯಾವ ಜಾತ್ರೆ ನೋಡ್ರಿ. ನಾಟಕ ಸಂಬಂಧ ಯಾಕೆ ಚಾಲ ಮಾಡಿದ್ನಿ ಅಂದ್ರೆ ಜ್ಯೋತಿ ಗುಳೋದು ಗುಡಕ್ಕಿ ಭಾಳ ದೊಡ್ಡಕೇನಲ್ಲ. ಆ ಮಾಲಕರು ಅಂತ ಬರ್ದಿರ್ತಾರ ನೋಡಿನಿ. ಮುಖಲಕ್ಷಣ ಎಲ್ಲ ಅವ್ರ ದೊಡ್ಡಮ್ಮ ನೋಡಿದಾಗ ಪ್ರೇಮ ಅವ್ರ ದೊಡ್ಡಮ್ಮನ ಹೆಸರು. ಆಕಿನ ನೋಡ್ದಂಗೆ ಆತ ನನಗೆ ಖುಷಿ ಆತ. ಆಕೆ ಯಾವಾಗಾರ ನಮ್ಮ ಮನೆಗೆ ಬಂದ್ರೆ ನನ್ನ ಕಡೆಯಿಂದ ಆಕೆ ಒಂದು ಉಡುಗೊರೆ ಕೊಡ್ಬೇಕು ಅನ್ನೋದು ಐತಿ. ಯಾಕಂದ್ರೆ ನಾವು ಆಕೆ ದೊಡ್ಡಮ್ಮನ ಅಂತಿದ್ವಿ. ಇವರೆಲ್ಲರೂ ಸಣ್ಣವ್ರು ಇಟ್ಟಿಟ್ಟ ಪ್ರೇಮ ದೊಡ್ಡಮ್ಮನ ನಾಟಕ ಐತೆ ಅಂತೇಳಿ ನಾವು ಹೋದಿವಿ ಅಂದ್ರೆ ಕಟಗೇರಿಗೆ ನಡ್ಕೊತ ಹೋಗೋದು. ಹಂಗರಿಗಿಂದ ಕಟಗೇರಿಗೆ ಯಾರ ತಂಗಿ ನೀವು ಹೋಗಂದ್ರೆ ನಮ್ಮ ಹಂತೆ ಹಾಕಿರ್ತಿದ್ದು ಕರೆ. ನಮ್ಮ ದೊಡ್ಡಮ್ಮ ಅದಾಳ್ರಿ ಅನ್ನೋರು ನಾವು ಎಲ್ಲರೂ ಹಂಗೆ ಇದ್ವಿ. ಆಗ ಇವನು ಬಂದಿದ್ರೆ ನಮ್ಮ ಜೊತೆ ಅಕ್ಕ ಅದಾಳತ್ತಿದ್ವಿ. ಹಂಗಂತೇನು ತಪ್ಪಿಲ್ಲ. ನಮ್ಮ ಒಂದು ಬಾಂಧವ್ಯ ಪರ್ಟಿಕ್ಯುಲರ್ ಆಗಿ ಮತ್ತೆ ಪಾಯಿಂಟಿನ ಕೆದ್ಕೊಂಡು ನಾ ಮತ್ತೆ ಬರ್ತೀನಿ. ಯಾಕೆ ಆಗಲ್ಲ ನನ್ನ ಮಗ ತೊಗೊಂಡು ನೋಡತ್ತನಪ್ಪ ಅಂದ್ರೆ ನನ್ನ ಮಗ ನೋಡ್ರಿ ಎಲ್ಲರೂ ಬಂದ್ ಮಾಡ್ತೀನಿ. ಅಲ್ಲಿ ಅಡಿಗೆ ಆಗೈತಿ, ಹೊಸ ಆಗೈತಿ. ನಮ್ಮ ಮಗ ಊಟ ಮಾಡ್ಬೇಕು. ಮತ್ತೆ ಒಂದು ಒಳ್ಳೆ ಲಾಗೊಳಗೆ ಸಿಗೋನು. ಲವ್ ಯು ಆಲ್. ಬಾಯ್. ಹಾಂ ಬಾಯ್. ಸಿ ಯು. ಬಾಯ್. ನಾನು ಮಾಡ್ತೀನಿ. ಬಾಯ್ ಸ್ನೇಹಮ್ಮ. ಬಾಯ್ ಬಾವಾಜಿ.